ಒಂದು ಶ್ರದ್ಧತೆ, ತ್ಯಾಗ, ಗಂಧ ಮತ್ತು ವಿಷಾದದ ಮಿಶ್ರಣ. ಭಗವದ್ಗೀತೆಯಲ್ಲಿ ಕರ್ತನಿಗೆ ಕರ್ಣನು ನೇರವಾಗಿ ಉಪದೇಶ ನೀಡಿಲ್ಲ, ಏಕೆಂದರೆ ಕರ್ಣನು ದುರ್ಯೋಧನನ ಪರವಾಗಿ ಕಂಡವರ ಜೊತೆ ನಿಂತಿದ್ದನು. ಆದರೆ ಕರ್ಣನ ಜೀವನದಲ್ಲಿ ಬಹಳಷ್ಟು ತತ್ವಗಳು ಮತ್ತು ಪಾಪಗಳು ಭಗವದ್ಗೀತೆಯೊಂದಿಗೆ ಸಂಬಂಧ ಹೊಂದಿವೆ. ಕರ್ಣನ ಕರೆ ಸಂಕ್ಷಿಪ್ತವಾಗಿ ಜನ್ಮಾಶಿ. ಕುಂತಿಯ ಪುತ್ರನಾಗಿದ್ದರೂ ಅವನು ಸೂರ್ಯದೇವನ ಆಶೀರ್ವಾದದಿಂದ ಹುಟ್ಟಿದನು. ಆದರೆ ಅವನ ಹುಟ್ಟಿನಿಂದಲೇ ತ್ಯಜಿಸಲ್ಪಟ್ಟನು. ಆದ ಕಾರಣ ಅವನ ಜೀವನವೇ ಒಬ್ಬ ಅಸಲಿ ಕತ್ತರಿದೆಯಿತು. ವಂಚನೆಯ ಜೀವನ. ಅವನನ್ನು ರಾಧಾ ಮತ್ತು ಅದಿರನ್ನು ಸಾಕಿದ ಕಾರಣ ಅವನಿಗೆ ಸೂತಪುತ್ರರೆಂದು ಕರೆಯಲಾಯಿತು. ಬಕಾರದಿಂದ ಬ್ರಾಹ್ಮಣರು ಮತ್ತು ರಾಜಕುಮಾರರು ಅವನನ್ನು ತಿರಸ್ಕರಿಸಿದರು. ಕರ್ಣನ ಪ್ರಮುಖ ಗುಣವೆಂದರೆ ಅವನು ಮಹಾದಾನಿ. ಇವನಿಗೆ ಯಾರೇ ಏನಾದರೂ ಬೇಡಿಕೊಂಡರೂ ಕರ್ಣನು ತ್ಯಾಗ ಮಾಡುತ್ತಿದ್ದನು. ಕೊಚ್ಚನ ಮಾತು. ಮಹಾಭಾರತದ ಯುದ್ಧಕ್ಕೂ ಮುನ್ನ ಶ್ರೀಕೃಷ್ಣನು ಕರ್ಣನ ಬಳಿ ಬಂದು ಅವನನ್ನು ಪಾಂಡವರ ಜೊತೆ ಸೇರಿಕೊಳ್ಳಲು ಹೇಳುತ್ತಾನೆ. ಆದರೆ ಕರ್ಣನು ತನ್ನ ನಿಷ್ಕೆಗೆ ತಗಲಿಕೊಂಡು ದುರ್ಯೋಧನನ ಕಡೆ ನಿಂತುಕೊಂಡನು. ಯುದ್ಧದಲ್ಲಿ ಗಡ್ಬಗಲಿ ಕರ್ಣನ ಚಕ್ರಭೂಮಿಯೊಳಗೆ ಸಿಕ್ಕಿಕೊಳ್ಳುತ್ತದೆ. ಅಷ್ಟರಲ್ಲಿ ಅರ್ಜುನನು ಅವನನ್ನು ಬಾಣಗಳಿಂದ ಸಂಹರಿಸುತ್ತಾನೆ. ಭಗವದ್ಗೀತೆಯೊಂದಿಗಿನ ಸಂಬಂಧ. ಧರ್ಮ ಮತ್ತು ಕರ್ತವ್ಯ. ಕರ್ಣನು ತನ್ನ ಧರ್ಮವನ್ನು ದುರ್ಯೋಧನನ ಬದಿಯಲ್ಲಿ ನಿಂತು ನೋಡಿದನು. ಆದರೆ ಭಗವದ್ಗೀತೆ ಪಾಠವೆಂದರೆ ಕರ್ಮ ಎಂದರೆ ಕೇವಲ ನಿಷ್ಫಲ ಮಾತ್ರವಲ್ಲ, ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿರುವುದು. ಅಹಂಕಾರ ಮತ್ತು ಪ್ರಪಂಚಿಕಪನ್ನ. ಕರ್ಣನು ತನ್ನ ಗಂಡ ಸ್ನೇಹ ಮತ್ತು ತ್ಯಾಗದ ಬಂಧನದಲ್ಲಿ ಸಿಕ್ಕಿಬಿದ್ದನು. ತ್ಯಾಗ ಮತ್ತು ಭಕ್ತಿಯ ಮಹತ್ವ. ಭಗವದ್ಗೀತೆಯಲ್ಲಿ ಕರ್ಣನು ತ್ಯಾಗ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತಾನೆ. ಕರ್ಣನು ಸಹ ಜೀವನಪೂರ್ಣ ದಾನಶೀಲನಾಗಿದ್ದನು. ಕರ್ಣನ ಕಥೆ ನಮ್ಮನ್ನು ಭಾವನಾತ್ಮಕವಾಗಿ ಆಕರ್ಷಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಕರ್ಮ, ನಿಷ್ಠೆ ಹಾಗೂ ತ್ಯಾಗದ ನೀವು ಕರ್ಣನ ಸತ್ಯ ಅಂದರೆ ಕರ್ಣನ ಸತ್ಯ ಸ್ವರೂಪ, ಜೀವನ ತತ್ವಗಳು ಅಥವಾ ಅವನ ಜೀವನದ ವಾಸ್ತವಾಂಶಗಳು ಕುರಿತು ಕೇಳುತ್ತಿದ್ದೀಲ್ಲ. ಕರ್ಣನ ಸತ್ಯ ಅವನ ಜೀವನದ ನಿಜವಾದ ಮುಖ. ಜನ್ಮನಸ್ಥ ಕುಂತಿಯ ಪುತ್ರನಾಗಿದ್ದರೂ ಅವನನ್ನು ಸೂರ್ಯದೇವನ ಆಶೀರ್ವಾದದಿಂದ ಪಡೆದಿದ್ದರು. ಅವನಿಗೆ ತಕ್ಷ ಜನ್ಮದಲ್ಲಿ ತ್ಯಾದ ವೇವೆಚ್ಚ ಎದುರಾಯಿತು. ಸೂತ್ಪುತ್ರನ ಜೀವನ್. ಅದಿರ ಮತ್ತು ರಾಧಾ ಸಾಕಿದ ಕಾರಣ ಅವನು ರಾಜಕುಲದವನು ಅಲ್ಲ ಎಂದು ಅನೇಕ ಜನ ಅವನನ್ನು ತಿರಸ್ಕರಿಸಿದರು. ಆದರೆ ಅವನು ಸಹಜವಾಗಿಯೇ ಕ್ಷತ್ರಿಯನಂತೆ ನಡೆದುಕೊಂಡನು. ದೊಂಪದಿಯ ಅವಮಾನ. ಬೃಹತ್ಪದಿಯ ಸ್ವಯಂವರದಲ್ಲಿ ಕರ್ಣನು ಬಾಣ್ ಹಾಕಲು ಸಿದ್ಧನಾಗಿದ್ದಾಗ ಬೃಹತ್ಪದಿ ನಾನು ಸೂತಪುತ್ರನನ್ನು ವರಿಸುವುದಿಲ್ಲ ಎಂದು ಅವನನ್ನು ತಿರಸ್ಕರಿಸಿದಳು. ಇದು ಕರ್ಣನಿಗೆ ಆಘಾತವನ್ನುಂಟು ಮಾಡಿತು. ದಾನಶೀಲತೆ. ಕರ್ಣನು ಮಹಾದಾನಿ. ಇವನ ಬಳಿ ಏನಾದರೂ ಬೇಡಿದರೆ ಅವನು ಅದು ಕೊಟ್ಟು ಬಿಡುತ್ತಿದ್ದನು. ಆ ಗುಣವೇ ಅವನಿಗೆ ಯುದ್ಧದಲ್ಲಿ ಸಾವಿಗೆ ಕಾರಣವಾಯಿತು. ಯುದ್ಧದ ಕ್ಷೇತ್ರದ ದಬ್ರವಾಗಿ. ಮಹಾಭಾರತದ ಯುದ್ಧದಲ್ಲಿ ಅವನ ರಹದ ಚಕ್ರಭೂಮಿಯಲ್ಲಿ ಸಿಕ್ಕಿಬಿದ್ದಾಗ ಪರಮ ಯುದ್ಧದ ನಿಯಮವನ್ನು ಮೀರಿಸಿ ಅರ್ಜುನನು ಅವನನ್ನು ವಗಿಸುತ್ತಾನೆ. ಕೊಚ್ಚನ ಪ್ರಸ್ತಾಪ. ಕೊಚ್ಚನು ಕರ್ಣನಿಗೆ ಇನ್ನೂ ಪಾಂಡವರ ಸಹೋದರ ಎಂದು ಹೇಳಿದರು. ಕರ್ಣನು ತನ್ನ ಸ್ನೇಹ ಮತ್ತು ನಿಷ್ಠೆಗೆ ಬದ್ಧನಾಗಿದ್ದನು. ಕರ್ಣನ ಜೀವನದ ಸತ್ಯಪಾಹಗಳು. ಜೀವನ ಯಾವಾಗಲೂ ನ್ಯಾಯಯುತವಾಗಿರುವುದಿಲ್ಲ. ನೆತ್ತಿ ಮತ್ತು ನಿಷ್ಠೆಯ ನಡುವೆ ಬಂದು ತೊಂದರೆ ಆಗಬಹುದು. ಅಹಂಕಾರ ಮತ್ತು ಗಂಭೀರ ಜೀವನದಲ್ಲಿ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಕಾರಣವಾಗಬಹುದು. ನೀವು ಇನ್ನಷ್ಟು ನಿರ್ದಿಷ್ಟ ಮಾಹಿತಿಯನ್ನು ಕೇಳಲು ಬಯಸಿದರೆ ದಯವಿಟ್ಟು ತಿಳಿಸಿ. ನೀವು ಕೋಚಲ ಮತ್ತು ಕರ್ಣನ ಸಂಬಂಧ ಕುರಿತು ಕೇಳುತ್ತಿದ್ದೀರಾ? ಮಹಾಭಾರತದಲ್ಲಿ ಕೋಚಲ ಮತ್ತು ಕರ್ಣನ ನಡುವಿನ ಸಂವಾದಗಳು ಮತ್ತು ಸಂಬಂಧ ಅತ್ಯಂತ ಮಹತ್ವದ ಭಾಗವಾಗಿದೆ. ಇಲ್ಲಿದೆ ಅದರ ಪ್ರಮುಖ ಅಂಶಗಳು. ಕೋಚನ ಕರ್ಣನೊಂದಿಗೆ ಮೊದಲ ಮಾತುಕತೆ. ಯುದ್ಧಕ್ಕೂ ಮೊದಲು ಶ್ರೀಕೃಷ್ಣನನ್ನು ಕರ್ಣನ ಬಳಿಗೆ ಹೋಗಿ ನಿನ್ನು ಪಾಂಡವರ ಸಹೋದರ ನಮ್ಮ ಪರ್ಬಾ ಎಂದು ಕೇಳುತ್ತಾನೆ. ಕೋಚನು ಕರ್ಣನಿಗೆ ಅವನ ಜನ್ಮ ಸತ್ಯವನ್ನು ತಿಳಿಸುತ್ತಾನೆ. ನಿನ್ನು ಕುಂತಿಯ ಪುತ್ರ ಮಹಾರಾಜನಾಗಬಹುದು ಎಂದು ಹೇಳುತ್ತಾನೆ. ಆದರೆ ಕರ್ಣನು ತನ್ನ ನಿಷ್ಠೆ ಮತ್ತು ಸ್ನೇಹಕ್ಕೆ ಬದ್ಧನಾಗಿದ್ದಾನೆ. ಅವನೇ ನಾನು ದುರ್ಯೋಧನನ ಸ್ನೇಹವನ್ನು ತೊರೆದರೆ ನಾನು ವಾತುಕನಾಗಿ ಬಿಡುತ್ತೇನೆ.
ಎಂದು ಕಾಕ್ಷಮನ ಪ್ರಸ್ತಾವವನ್ನು ನಿರಾಕರಿಸುತ್ತಾನೆ. ಈ ಯುದ್ಧದ ಸಮಯದಲ್ಲಿ ಕೋಚನ ತಾಳ್ಮೆಯವನು ಅರ್ಜುನನ ಸಾರಥಿಯಾಗಿದ್ದರೂ ಅವನು ಕರ್ತನ ಮಹತ್ವವನ್ನು ಅರಿತುಕೊಂಡಿದ್ದ. ಕರ್ತನು ಯುದ್ಧದಲ್ಲಿ ಭೀಷ್ಮ ಮತ್ತು ದ್ರೋಣನಂತೆ ದೊಡ್ಡ ಯೋಧನಾಗಿದ್ದ. ಕೋಚನನ್ನು ಅರಿತುಕೊಂಡಿದ್ದ ಆ ಯೋಧನನ್ನು ಪರಮಯುದ್ಧದ ನಿಯಮಗಳಲ್ಲಿ ಗೆಲ್ಲುವುದು ಕಷ್ಟ. ಅದಕ್ಕಾಗಿ ಕೊನೆಗೆ ಅವನನ್ನು ಪರಾಭವಗೊಳಿಸಲು ಅನ್ಯಾಯ ಯುದ್ಧ ನಡೆಯುತ್ತದೆ. ಕರ್ತನ ಅಂತಿಮ ಕಿಪ್ಷನ್. ಕೋಚನ ದಯೆ ಕರ್ತನನ್ನು ಯುದ್ಧದಲ್ಲಿ ಸೋಲಿದಾಗ ಸೂರ್ಯದೇವನ ಕೊಟ್ಟತ್. ಕಚ ಕುಂಡದಿದ್ದ ಕಾರಲ್ ಅವನ ರಕ್ಷಣೆ ಕಡಿಮೆಯಾಗಿತ್ತು. ಅರ್ಜುನನು ಅವನನ್ನು ಕೊಂದ ಮೇಲೆ ಕರ್ತನ ಆತ್ಮದ ಮುಂದಿನ ಪಯಣವನ್ನು ಕಚ್ಚಕನ್ನು ಸುಗಮಗೊಳಿಸುತ್ತಾನೆ. ಕೋಚನು ಕರ್ತನ ಅಂತ್ಯ ಸಂಸ್ಕಾರವನ್ನು ಅದ್ಭುತವಾಗಿ ಮಾಡಿಸುತ್ತಾನೆ, ಯಾಕೆಂದರೆ ಅವನು ಜೀವನದಲ್ಲಿ ಅನ್ಯಾಯವನ್ನು ಎದುರಿಸಿದ್ದ ಒಬ್ಬ ಪರಮಾತ್ಮ ಎಂದು ಚಿಹ್ನಿಸುತ್ತಾನೆ. ಕರ್ತನ ಮೇಲೆ ಕಚ್ಚಟನ ನಿಜವಾದ ಅಭಿಪ್ರಾಯ. ಕರ್ತನು ಮಹಾನ್ ಯೋಧ, ಆದರೆ ಅವನಿಗೆ ತಪ್ಪು ಶ್ರೇಣಿಯಲ್ಲಿ ನಿಂಪೆ ಎಂದು ಕಚ್ಚಪ್ಪನು ಅರಿತುಕೊಂಡಿದ್ದ. ಯುದ್ಧೋಗಾಂತರದಲ್ಲಿ ಅವನು ಸಹ ತ್ಯಾಗಪರನಾಗಿದ್ದನು. ಕಚ್ಚನನು ಸಹ ಅಂಬ ವ್ಯಕ್ತಿಗಳಿಗೆ ಗಮನ ತೋರಿಸುತ್ತಾನೆ. ಕದ ಮತ್ತು ಪರಶುರಾಮನ ಸಂಬಂಧ ಮಹಾಭಾರತದ ಪ್ರಮುಖ ಸಂಗತಿಗಳಲ್ಲೊಂದಾಗಿದೆ. ಇದು ಗುರು ಶಿಷ್ಯ ಸಂಬಂಧದ ಗಾಢ ತಾತ್ಪರ್ಯವನ್ನು ತೋರಿಸುತ್ತದೆ ಮತ್ತು ಕರ್ಣನ ಜೀವನದಲ್ಲಿ ದೊಡ್ಡ ತೀರುವಾಗುತ್ತದೆ. ಪರಶುರಾಮ ಮತ್ತು ಕರ್ಣನ ಸಂಬಂಧ. ಶಿಕ್ಷಲದ ಅರ್ಸು ಪರಶುರಾಮನು ಬ್ರಾಹ್ಮಣರೇ ಶಿಕ್ಷಣ ಪಡೆಯಬಹುದು ಎಂದು ನಂಬುತ್ತಿದ್ದ. ಕರ್ಣನು ಕ್ಷತ್ರಿಯನಾಗಿದ್ದರೂ ಪರಶುರಾಮನಿಂದ ಶಸ್ತ್ರವಿದ್ಯೆ ಕಲಿಯಬೇಕೆಂದು ಬಯಸಿದ. ತಾನು ಪೂರ್ಣವಲ್ಲದವನ್ ಎಂದು ಪರಶುರಾಮನನ್ನು ಮೋಸಗೊಳಿಸಿ ಬ್ರಾಹ್ಮಣನಂತೆ ತನ್ನನ್ನು ಪರಿಚಯಿಸಿಕೊಂಡನು. ಅಸ್ತ್ರ ಶಸ್ತ್ರ ಕಲಿಕೆ ಪರಶುರಾಮನಿಂದ ಕರ್ಣನು ಅತ್ಯಂತ ಶಕ್ತಿಶಾಲಿ ಯೋಧನಾಗಿದ್ದ. ಅವನು ವಿಷ್ಣುವಿನ ಪರಶು, ಬ್ರಹ್ಮಾಸ್ತ್ರ ಮತ್ತು ಭಾರ್ಗ ಅಸ್ತ್ರವನ್ನು ಕಲಿತುಕೊಂಡ. ಆ ವಿದ್ಯೆ ಕರ್ಣನನ್ನು ಶ್ರೇಷ್ಠ ಯೋಧನಾಗಿಸಿತು. ಒಂದು ದಿನ ಪರಶುರಾಮನು ಕರ್ಣನ ಮೆಟ್ಟಿಲು ಮೇಲೆ ತಲೆಹಾಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಭೂಮಿಯಿಂದ ಹುಳವೊಂದು ಬಂದು ಕರ್ತನ ತುಟ್ಟಿಗೆ ಕಡಿದರೂ ಕರ್ತನನು ನೋವಿನಲ್ಲೂ ಶಾಂತವಾಗಿ ನಿಂತನು. ಆದರೆ ರಕ್ತದ ಬೂಂದಿಗಳನ್ನು ಕಂಡು ಪರಶುರಾಮನು, ಆತನಿಗೆ ಕ್ಷತ್ರಿಯರ ತಪಸ್ಸು ಇದೆ, ಇವನು ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು. ಕೋಪಗೊಂಡ ಪರಶುರಾಮನನು ನಿನ್ನು ಕಲಿತ ದಿವ್ಯ ಅಸ್ತ್ರಗಳನ್ನು ತಕ್ಷಣ ನೆನಪಿನಲ್ಲಿ ತೆಗೆದುಕೊಂಡರೂ ಅವು ನಿಜವಾದ ಯುದ್ಧದ ಕ್ಲೇಶದಲ್ಲಿ ಮರೆತು ಹೋಗುತ್ತವೆ ಎಂದು ಶಪಿಸಿದರೆ. ಶಾಪದ ಪರಿಣಾಮ ಕರ್ಣನು ಕುರುವಂಶ ಪರವಾಗಿ ಯುದ್ಧಕ್ಕೆ ಹೋಗಿದಾಗ ತನ್ನ ಶ್ರೇಷ್ಠ ಅಸ್ತ್ರಗಳನ್ನು ಒಮ್ಮೆಲೆ ಸ್ಮರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೂ ಆ ಶಾಪವೇ ಕರ್ಣನ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಪರಶುರಾಮನ ವ್ಯಕ್ತಿತ್ವ ಮತ್ತು ಕರ್ಣನ ಜೀವನದ ಪರಶುರಾಮನು ಅನ್ಯಾಯದ ವಿರುದ್ಧ ಹೋರಾಡಿದ ತಪಸ್ವಿ, ಆದರೆ ತನ್ನ ಸಿದ್ಧಾಂತಗಳಲ್ಲಿ ಕಟ್ಟುನಿಟ್ಟಾದನು. ಕರ್ಣನು ನಿಶಿಂಪಾವಂತ ಶಿಖಿ, ಆದರೆ ತನ್ನ ಗುರುನಿಗೆ ಸುಳ್ಳು ಹೇಳಿದವನು ಹಂದು. ಆ ಕಮನೆ ನಮಗೆ ಸತ್ಯದ ಹಾಶುಕವಾದರೂ ಮೋಸದಿಂದ ಸ್ವಲ್ಪವೂ ಸಾಧಿಸುವಂತಿಲ್ಲ ಎಂಬ ಪಾಠವನ್ನು ಕಲಿಸುತ್ತದೆ. ನೀವು ಇನ್ನಷ್ಟು ವಿವರಗಳು ಅವ ವಿಶ್ಲೇಷಿಸಬೇಕಾದರೆ ತಿಳಿಸಿ. ಕರ್ತ ಮತ್ತು ದುರ್ಯೋಧನನ ಸಂಬಂಧ. ನಿಷ್ಪಯ ಸಾಂಕೇತಿಕ ಸಂಕಟ. ಮತ್ತು ನೊರಂತಿಸ್ ಮಹಾಭಾರತದ ಅತ್ಯಂತ ಭಾವನಾತ್ಮಕ ಮತ್ತು ನಿಷ್ಪಗೆಯ ಸನ್ನಿವೇಶಗಳಲ್ಲಿ ಒಂದಾಗಿದೆ. ಇದು ಕೇವಲ ಸ್ನೇಹವಲ್ಲ, ಗಂಭೀರ, ತ್ಯಾಗ ಮತ್ತು ರಾಜಕೀಯ ಆರ್ಗಗಳನ್ನು ಒಳಗೊಂಡ ಸಂಬಂಧ. ಮೊದಲ ಭೇಟಿಯ ಮಹತ್ವ. ಕರ್ತನು ದ್ರೋಣಾಚಾರ್ಯನ ಗುರುಕುಲದಲ್ಲಿ ಅರ್ಜುನನಂತೆ ಶಸ್ತ್ರವಿದ್ಯೆಯನ್ನು ಕಲಿಯಲು ಹೋದಾಗ ಅವನ ಕುಲಪುಲ್ಕಾರದಿಂದ ಅವನನ್ನು ತಿರಸ್ಕರಿಸಲಾಯಿತು. ನಂತರ ಕರ್ತನು ಹಸ್ತಿನಾಪುರದಲ್ಲಿ ನಡೆದ ಯುವರಾಜರ ಕಂಶ ಪ್ರದರ್ಶನದಲ್ಲಿ ಭಾಗವಹಿಸಿದನು. ಅಲ್ಲಿಯೇ ಮೊದಲ ಬಾರಿ ಅರ್ಜುನನಿಗೆ ಸಮಾನ ಪ್ರತಿಸ್ಪರ್ಧಿ ಎಂಬ ಸ್ನಾನ ಪಡೆಯಲು ಬಯಸಿದನು. ಆದರೆ ಕರ್ಣನ್ ಕುಲವನ್ನೇ ಪ್ರಶ್ನಿಸಿ ಭೀಷ್ಮ ಮತ್ತು ಖಂಡವರ ಸಂತತಿಯ ಸಸ್ಯರು ಅವನನ್ನು ಅರ್ಜುನನೆದುರು ನಿಲ್ಲಿಸಲು ಅನುಮತಿಸಲಿಲ್ಲ. ಅದೇ ಸಂದರ್ಭದಲ್ಲಿ ದುರ್ಯೋಧನನು ಕರ್ತನ ಸಾಮರ್ಥ್ಯವನ್ನು ಗುರುತಿಸಿ ಅವನನ್ನು ಅಂಗದೇಶದ ರಾಜನಾಗಿಸುವ ಮೂಲಕ ಗುದ್ರ ನೀಡಿದನು. ನಿಷ್ಪಗೆಯ ಬಲ ಮತ್ತು ದುರ್ಯೋಧನನ ಭರವಸೆ
ಕರ್ಣನಿ ಅದೇ ಕ್ಷಣದಿಂದ ನಾನು ನನ್ನ ಜೀವನವನ್ನೇ ದುರ್ಯೋಧನನಿಗೆ ಅಂದು ಶಪಥ ಮಾಡುತ್ತಾನೆ. ದುರ್ಯೋಧನನು ಕರ್ಣನನ್ನು ಕೇವಲ ಒಬ್ಬ ರಾಜಕೀಯ ಸಹಾಯಕರಾಗಿ ನೋಡಲಿಲ್ಲ, ಅವನನ್ನು ನನ್ನ ನಿಜವಾದ ಸಹೋದರ ಎಂದು ಗೌರವಿಸುತ್ತಾನೆ. ಆ ಸಂಬಂಧದ ಲಲಿತೆ ಮತ್ತು ಪರಸ್ಪರ ವಿಶ್ವಾಸ ಬಹಳ ಗಟ್ಟಿಯಾಗಿತ್ತು. ಮಹಾಭಾರತ ಯುದ್ಧದ ನಿಷ್ಪಗೆಯ ಪರೀಕ್ಷೆ. ಶ್ರೀಕೃಷ್ಣನು ಕರ್ಣನಿಗೆ ನಿನ್ನ ಕುಂತಿಯ ಪುತ್ರ, ಪಾಂಡವರ ಸಹೋದರ, ಪಾಂಡವರ ಪರ್ಬಾ ಎಂದು ಮನವಿ ಮಾಡಿದರು. ನಾನೀಗ ದುರ್ಯೋಧನನ ಒಂಬನಲ್, ಅವನೊಂದಿಗೆ ನಾನು ಸತ್ತರೂ ಪರವಾಗಿನ್ ಎಂದು ನಿರಾಕರಿಸುತ್ತಾನೆ. ಕರ್ಣನು ಯುದ್ಧದಲ್ಲಿ ತನ್ನ ಶ್ರೇಷ್ಠ ಶಸ್ತ್ರವಿದ್ಯೆ ತೋರಿಸಿದರು. ಅವನ ದುರ್ದಷ್ಟ ಮತ್ತು ಪರಶುರಾಮನ ಶಾಪದಕಾರ ಅವನು ಸೋಲುತ್ತಾನೆ. ದುರ್ಯೋಧನನಿಗಾಗಿ ಕರ್ಣನ ತ್ಯಾಗ. ಯುದ್ಧದ ಮೊದಲು ಇಂದ್ರನು ಬಂದು ನಿನ್ನ ಕವಚ ಕುಂಡ ಕೊಡ್ಲು ಎಂದು ಕೇಳಿದಾಗ ಕರ್ಣನು ಅದನ್ನು ದಾನ ಮಾಡಿದನು. ಇದರಿಂದ ಅವನ ರಕ್ಷಣಾ ಶಕ್ತಿ ಕಡಿಮೆಯಾಯಿತು. ಇದು ಅವನ ಮರಣಕ್ಕೆ ಕಾರಣವಾಯಿತು. ಇದರಿಂದ ನಿಷ್ಪಗೆಯ ಅತಿರೆ ಕೆಲವೊಮ್ಮೆ ಸ್ವತಃ ವ್ಯಕ್ತಿಗೆ ನಾಶವನ್ನು ತರುತ್ತದೆ ಎಂಬ ಪಾಹ ವ್ಯಕ್ತವಾಗುತ್ತದೆ. ಕರ್ಣನ್ ದುರ್ಯೋಧನ ಸಂಬಂಧದ ಪಾಕಿಗೆ ಮತ್ತು ಸ್ನೇಹ. ಕರ್ಣನು ತನ್ನ ಬದುಕನ್ನೇ ದುರ್ಯೋಧನನಿಗೆ ಸಮರ್ಪಿಸಿದನು. ದುರ್ಯೋಧನನು ಅಹಂಕಾರಿಯಿಂದ ವೇಷಸೆಯಿಂದ ಪಾಂಡವರ ವಿರುದ್ಧ ಹೋರಾಡುತ್ತಿದ್ದನು. ಕರ್ಣನು ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವನ ನಿಷ್ಪದೆ ತಪ್ಪು ವ್ಯಕ್ತಿಗೆ ಸೇರಿದ ಕಾರಣ ಅವನ ಜೀವನ ದುಃಖಮಯವಾಗಿ ಮುಗಿಯಿತು. ಧರ್ಮ ಮತ್ತು ಸತಿ ಕಚಲನು ಹೇಳಿದಂತೆ ಪದ್ಮದ ಮಾರ್ಗವೇ ಕೊನೆಗೆ ಗೆಲ್ಲುತ್ತದೆ. ಕರ್ಣನು ಅತ್ಯಂತ ಮಹಾನ ಯೋಧನ. ಮತ್ತು ಸೂರ್ಯ. ಕರ್ಣ ಮಹಾಭಾರತದ ಅತ್ಯಂತ ಶ್ರೇಷ್ಠ ಯೋಧನಾಗಿದ್ದನು ಮತ್ತು ಅವನ ಹುಟ್ಟು ಸತ್ತವಾಗಿ ಪವಾಡಪೂರ್ಣ ಮತ್ತು ವಿಷಾದಭರಿತ. ಅವನು ಸೂರ್ಯದೇವನ ಪುತ್ರ, ಆದರೆ ಅವನಿಗೆ ತಂದೆಯ ಪ್ರೀತಿಯ ಭಾಗ್ಯವೂ ಲಭಿಸಲಿಲ್ಲ. ಕರ್ಣನ ಜನ್ಮ. ಸೂರ್ಯದೇವನ ಆಶೀರ್ವಾದ. ಕುದುರ್ವಾಸ ಮುನಿಯ ಆಶೀರ್ವಾದದಿಂದ ಅದು ದೇವತೆಗಳಿಂದ ಮಕ್ಕಳನ್ನು ಪಡೆಯುವ ಮಂತ್ರವನನ್ನು ಪಡೆದಿದ್ದರು. ಕುಂತಿಯು ಇದನ್ನು ಪರೀಕ್ಷಿಸಲು ಸೂರ್ಯದೇವನನ್ನು ಆಹ್ವಾನಿಸಿದರು ಮತ್ತು ಆ ಕ್ಷಣದಲ್ಲೇ ಕರ್ಣನು ಸೂರ್ಯದೇವನ ಆಶೀರ್ವಾದದಿಂದ ಹುಟ್ಟಿದನು. ಅವನು ಜನ್ಮದಿಂದಲೇ ಬಲಿಷ್ಠನಾಗಿದ್ದು ತಾನೇ ನಾಶರಹಿತನಾಗಿರಲು ಕಾಚುಕುಂಡ ಹೊಂದಿದ್ದನು. ಆದರೆ ಅವಿವಾಹಿತಳಾಗಿದ್ದ ಕುಂತಿಯು ಓ ಮಗುವನನ್ನು ಸಮಾಜದ ಹೃದಯದಿಂದ ತ್ಯಜಿಸಿದು. ಇದರಿಂದ ಕರ್ಣನು ಸೂರ್ಯದೇವನ ಪುತ್ರನಾದರೂ ಅವನ ಜೀವನ ಆರಂಭದಿಂದಲೇ ಪರಿತ್ಯಜಿತನಾಗಿತ್ತು. ಈ ಸೂರ್ಯದೇವನ ಸಲಹೆ ಇಂದನ ಮೋಸ್. ಮಹಾಭಾರತ ಯುದ್ಧದ ಮೊದಲು ದೇವೇಂದ್ರರು ಅರ್ಜುನನನ್ನು ರಕ್ಷಿಸಲು ಒಂದು ಯುಕ್ತಿ ಹಾಕಲು ನಿರ್ಧರಿಸಿದನು. ಸೂರ್ಯದೇವನು ತನ್ನ ಮಗನ ಬಳಿ ಬಂದು ಇಂದ್ರನು ನಿನ್ನ ಕವಚ ಕುಂಡಲವನ್ನು ಕೇಳುವನು, ನಿನ್ನು ನೀಡಬೇಡ ಎಂದು ಎಚ್ಚರಿಸಿದನು. ಆದರೆ ಕರ್ಣನು ಮಹಾದಾನಿ. ಅವನು ನಾನು ಯಾವತ್ತೂ ಯಾರನ್ನೂ ನಿರಾಶೆಗೊಳಿಸುವುದಿಲ್ಲ ಎಂದು ಹೇಳಿ ಇಂದ್ರನಿಗೆ ತನ್ನ ಕವಚ ಕುಂಡಲವನ್ನು ದಾನ ಮಾಡಿದನು. ಇದು ಅವನ ರಕ್ಷಣೆ ಕಡಿಮೆ ಮಾಡಿತು ಮತ್ತು ಯುದ್ಧದಲ್ಲಿ ಅವನ ಮರಣಕ್ಕೆ ಕಾರಣವಾಯಿತು. ಕರ್ಣನ ಮೇಲೆ ಸೂರ್ಯದೇವನ ಪ್ರಭಾವ. ಕರ್ಣನ ತೇಜಸ್ಸು, ಶಕ್ತಿಯು ಮತ್ತು ಅಪಾರ ಸಹನೆ ಅಲ್ಲೆಲ್ಲವ ಸೂರ್ಯದೇವನ ಗುಣಗಳೇ. ನಿಸ್ವಾರ್ಥತೆ, ದಾನಶೀಲತೆ ಮತ್ತು ಒನತೆ ಇವೆಲ್ಲವೂ ಅವನಿಗೆ ಜನ್ಮಿಸಿದ ಗುಣಗಳು. ಸೂರ್ಯದೇವನು ನೇರವಾಗಿ ಅವನ ಜೀವನದಲ್ಲಿ ಹೆಚ್ಚಾಗಿ ಭಾಗವಹಿಸದೇ ಇದ್ದರೂ ಅವನ ಅಂತರಂಗದ ಪ್ರಭಾವ ಸದಾ ಉಳಿಯಿತು. ಪಾಹೋ ಕರ್ಣ ಮತ್ತು ಸೂರ್ಯದೇವನ ಸಂಬಂಧದಿಂದ ನಾವು ಕಲಿಯಬೇಕಾದುದು. ಜೀವನದಲ್ಲಿ ಸಂಬಂಧಗಳು ಲಭ್ಯವಿದ್ದಸು ಪ್ರತ್ಯಕ್ಷ ಸಹಾಯ ಲಭ್ಯವಾಗದಿರಬಹುದು. ಸತ್ಕೀಮ ಮತ್ತು ದಾನಶೀಲತೆ ಹಳ್ಳೆಯ ಗುಣಗಳು, ಆದರೆ ಅವು ಸಹ ಅತಿಯಾದರೆ ಅಪಾಯ ತರಬಹುದು. ತಂದೆ ಆಶೀರ್ವಾದ ಇದ್ದರೆ ಮಗ ತನ್ನನಾದಷ್ಟವನ್ನು ತಾನೇ ನಿರ್ಮಿಸಿಕೊಳ್ಳಬೇಕು. ನೀವು ಇನ್ನಷ್ಟು ನಿರ್ದಿಷ್ಟ ಮಾಹಿತಿ ಬೇಕಾದರೆ ತಿಳಿಸಿ.